ಇರಾನ್ನ 3 ಹಂತದ ಶಾಂತಿ ಪ್ರಸ್ತಾವವನ್ನು ತಿರಸ್ಕರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮೊದಲ ಹಂತದಲ್ಲಿ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಹರ್ಮುಜ್ ದಿಗ್ಬಂಧನವನ್ನು ತೆರವು ಮಾಡಬೇಕು ಇರಾನ್ ಅನ್ನೋ ಪ್ರಸ್ತಾವವನ್ನು ಇಟ್ಟಿತ್ತು. 3ನೇ ಹಂತದಲ್ಲಿ ಅಣ್ವಸ್ತ್ರದ ಬಗ್ಗೆ ಚರ್ಚೆ ಅಂತ ಹೇಳಿತ್ತು ಇರಾನ್. ಆದರೆ ಇರಾನ್ ಶಾಂತಿ ಪ್ರಸ್ತಾವವನ್ನು ತಿರಸ್ಕರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ನ 3 ಹಂತದ ಶಾಂತಿ ಪ್ರಸ್ತಾವವನ್ನು ತಿರಸ್ಕರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮೊದಲ ಹಂತದಲ್ಲಿ ಏನಿತ್ತು, ಈಗ ಆಗ್ತಾ ಇರುವಂಥ ಯುದ್ಧದ ಕದನ ವಿರಾಮ ಇದೆ, ಅನಿರ್ದಿಷ್ಟ ಅವಧಿಗೆ. ಕದನ ವಿರಾಮ ಅಲ್ಲ, ಸಂಪೂರ್ಣವಾಗಿ ಕದನವನ್ನು ನಿಲ್ಲಿಸಬೇಕು, ಯುದ್ಧವನ್ನು ನಿಲ್ಲಿಸಬೇಕು. 2ನೇದು ಹಾರ್ಮುಜ್ ದಿಗ್ಬಂಧನವನ್ನು ತೆರವು ಮಾಡಬೇಕು, ಇದು ಇರಾನ್ನ ಪ್ರಸ್ತಾವ. 3ನೇದು ಅಣ್ವಸ್ತ್ರ ವಿಷಯಕ್ಕೆ ಆಮೇಲೆ ಮಾತಾಡೋಣ ಅಂತ ಹೇಳಿತ್ತು ಇರಾನ್. ಆದರೆ ಈ 3 ಪ್ರಸ್ತಾವನೆಯನ್ನು ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. 3ನೇ ಹಂತದಲ್ಲಿ ಅಣ್ವಸ್ತ್ರ ಬಗ್ಗೆ ಚರ್ಚೆ ಅಂದಿತ್ತು ಇರಾನ್, ಇದೆಲ್ಲವನ್ನ ಕೂಡ ತಿರಸ್ಕರಿಸಿದರೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಏರ್ಪಡದ ಶಾಂತಿ ಒಪ್ಪಂದ. ರಷ್ಯಾ ಅಧ್ಯಕ್ಷರ ಭೇಟಿಯಾಗಿದ್ದಾರೆ ಇರಾನ್ ವಿದೇಶಾಂಗ ಸಚಿವ. ಅಮೆರಿಕ ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸೋ ಆಫರ್ನ ಕೊಟ್ಟಿದ್ದಾರೆ. ಇರಾನ್ ವಿದೇಶಾಂಗ ಸಚಿವರು ರಷ್ಯಾ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಪುಟಿನ್ನ ಭೇಟಿ ಮಾಡಿ ಮಧ್ಯಸ್ಥಿಕೆಯನ್ನು ವಹಿಸಿ ಅಂತ ಕೇಳಿದ್ದಾರೆ. ನೋಡಿ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಇಸ್ಲಾಮಾಬಾದ್ನಲ್ಲಿ ಶಾಂತಿ ಒಪ್ಪಂದಕ್ಕೆ 2 ಬಾರಿ ವೇದಿಕೆಯನ್ನು ಸಿದ್ಧಪಡಿಸಿದರು. ಬಟ್ 2 ಬಾರಿ ಕೂಡ ಸಂಧಾನ ಮಾತುಕತೆ, ಶಾಂತಿ ಮಾತುಕತೆ ವಿಫಲವಾಗಿದೆ. ಹೀಗಾಗಿಯೇ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರನ್ನ ಭೇಟಿ ಮಾಡಿ ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಆಫರನ್ನು ಕೊಟ್ಟಿದ್ದಾರೆ ಇರಾನ್ ವಿದೇಶಾಂಗ ಸಚಿವ. ರಷ್ಯಾ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೆ ಅದಕ್ಕೋಸ್ಕರ. ಇದು ಆಕ್ಚುಲ್ ಆಗಿ ಈ ಯುದ್ಧದ ವಿಷಯದ ಅಪ್ಡೇಟ್ಸ್. 3 ಪ್ರಸ್ತಾವಗಳು ಇದು ಇರಾನ್ನಿಂದ ಬಂದಂಥದ್ದು. ಮೊದಲನೇದು, ಯುದ್ಧವನ್ನು ಕದನ ವಿರಾಮ ಅಂತಲ್ಲ, ಸಂಪೂರ್ಣವಾಗಿ ನಿಲ್ಲಿಸಿ. ಫಸ್ಟು ಹರ್ಮುಜ್ ಮೇಲೆ ನೀವೇನು ಒಂದಷ್ಟು ದಿಗ್ಬಂಧನ ಹಾಕಿದಿರಲ್ಲ ಅಮೆರಿಕಾದವರು, ಅದನ್ನು ತೆಗೀರಿ. 3ನೇದು, ಈ 2 ಆದಮೇಲೆ ಅಣ್ವಸ್ತ್ರದ ಬಗ್ಗೆ ಮಾತಾಡೋಣ, ಇದನ್ನು ಹೇಳಿತ್ತು ಇರಾನ್. ಈ 3 ಪ್ರಸ್ತಾವಗಳು ಕೂಡ ಈಗ ರಿಜೆಕ್ಟ್ ಆಗಿದೆ. ನೋ, ನಾವು ಇದ್ಯಾವುದಕ್ಕೂ ಒಪ್ಪಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.